ಹೀಗ ಒಬ್ಬ ಮಠದಲ್ಲಿ ಬೆಳೆದಂಥ ಹುಡುಗಿದ್ದವ, ಗುರುಗಳ ಕೃಪೆಯಿಂದ ಬೆಳೆದಿದ್ದ, ಗುರು ಸೇವೆಯನ್ನು ಮಾಡ್ತಾ ಬೆಳೆದಿದ್ದ. ಅವನಿಗೂ ಲಗ್ನದ ವಯಸ್ಸಾಯಿತು. ಗುರುಗಳಂದ್ರು, ತಮ್ಮ ಇಷ್ಟು ವರ್ಷ ಗುರು ಸೇವಾ ಮಾಡಿದಿ, ಇನ್ನು ಮುಂದೆ ಹೋಗಿ ಲಗ್ನ ಆಗಿ ಅಲ್ಲೇನು ಮಾಡಾಮದಿ, ಇಲ್ಲೇ ಮಠದ ಜವಾಬ್ದಾರಿ ಅದ. ಅಷ್ಟೇ ಅಲ್ಲದೆ ಧರ್ಮದ ಸೇವಾ ಮಾಡಪ್ಪ ಅಂತ ಹೇಳಿದ್ರು ಅವರು. ಆಗ ಅವ ಅಂದ, ಗುರುಗಳ ನಿಮ್ಮಟ್ಟ ಗಟ್ಟಿ ಧೈರ್ಯ ನನಗಿಲ್ಲಂದವ, ನಾ ಮತ್ತೆ ಮನಿ ಹಾದಿ ಹಿಡಿತನಂತಂದವ. ಇದು ಅಂಜಬುರ್ಕರ ಹಾದಿ ಅಲ್ಲಿದು ಅಧ್ಯಾತ್ಮ. ಅವಾಗ ಆಯ್ತಪ್ಪ, ನಿನ್ನ ಇಚ್ಛಾ ಇದ್ದಂಗೆ ಆಗಲಿ. ಈಗ ಒಂದು ಹಣ್ಣು ಮಾಡಬೇಕಾಗಿತ್ತಂದ್ರೆ ಒತ್ತಿ ಹಣ್ಣು ಮಾಡಿದ್ದೀವಿ ಅಂದ್ರೆ ಅದು ಕೊಳಿತೈತಿ, ಹಾಳಾಕೈತಿ ಹೊರತು ಹಣ್ಣಾಗುವುದಿಲ್ಲ. ತಾನೇ ತಾನಾಗಿ ಕಾಲ ಪಕ್ವವಾದಂತೆ ಹಣ್ಣು ಪಕ್ವವಾಗ್ತದೆ. ಹಂಗ ಯಾವಾಗ ನಿನ್ನ ಬುದ್ಧಿಗೆ ಈ ವಿಚಾರ ಹೊಳಿತದಲ್ಲ, ಅವಾಗ ನೀನ ಬರ್ತಿ, ಈಗ ಹೋಗಿ ಲಗ್ನ ಆಗು ಅಂತ ಕಳಿಸಿದ್ರು. ಮನೆಗೆ ಬಂದ. ಮತ್ತೆ ಜಗತ್ತಿನಲ್ಲಿ ಬಹಳ ದೊಡ್ಡ ಕೆಲಸ ಏನಪ್ಪ, ಜಗತ್ತಿನಲ್ಲಿ ನೀವೆಲ್ಲ ಮಾಡೋದು, ಒಂದು ಮನೆ ಕಟ್ತೀರಿ, ಎರಡನೇದು ಮದುವೆ ಮಾಡ್ತೀರಿ. ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರು. ಎರಡು ದೊಡ್ಡ ಕೆಲಸ ಯಾವು? ಮನೆ ಕಟ್ಟಿ ಮದುವೆ ಮಾಡಿದ ಅಂದ್ರೆ ಅವನು ಮುಗಿತತ್ತಿ ಜಗತ್ತಿನ ಕೆಲಸ. ಹಂಗ ಇವ ಬರೋದನ್ನೇ ನೋಡ್ತಿದ್ರು. ಅವ್ವ ಅಪ್ಪ ಕನ್ಯಾ ಶೋಧನ ಮಾಡಿ ಲಗ್ನ ಮಾಡಿಬಿಟ್ಟು ಆಯ್ತು. ಮುಂದೆ ಮಕ್ಕಳು, ಅದು ಪ್ರಪಂಚ ನಡೀತಾ ಇತ್ತು. ಮಠದಾಗ ಬೆಳೆದ ಹುಡುಗ ಮನೆಗೆ ಹೋದ ಬಳಿಕ ಮನೆ ಪ್ರಭಾವ ಹೆಚ್ಚಾತು. ಗುರುಗಳನ್ನ ಮರೆತು ಹುಡುಗ ವಾರಕ್ಕೊಮ್ಮೆಲ್ಲ ತಿಂಗಳಿಗೊಮ್ಮೆ ಬರೋದು ಮರೆತ, ವರ್ಷಕ್ಕೊಮ್ಮೆ ಜಾತ್ರೆಗೊಮ್ಮೆ ಬರ್ಲಾಕತ್. ಆ ಬಳಿಕ ಗುರುಗಳಂದ್ರು, ನಾವು ಏನು ಕಲಿಸಿದ್ದೀವಲ್ಲ ಎಲ್ಲ ಸ್ವಚ್ಛ ಆಗಿ ಹೋತು ಅಂದ್ರು ಅವರು. ಆ ಬಳಿಕ ಒಂದು ದಿವಸ ಹಿಂಗ ಜಾತ್ರೆಗೆ ಬಂದ, ನಮಸ್ಕಾರ ಮಾಡಿದ. ಏನಪ್ಪ ಹೆಂಗದಿ, ಆರಾಮದಿಯೋ ಇಲ್ಲೋ, ಹೊಟ್ಟೆ ಭೇಟಿನೇ ಇಲ್ಲ ಅಂತ ಗುರುಗಳಿಗೆ ಕೇಳಿದರು. ಅವ ಅಂದ, ಗುರುಗಳ ನಿಮ್ಮ ನೆನಪ ಆಗಲಾರ್ದಂಗೆ ಮಾಡ್ಯಾರ ಮನ್ಯಾಗ ಅಂದವ. ಏನು ಕಾಳಜಿ ಅದು, ಎಷ್ಟು ಪ್ರೀತಿ ನಮ್ಮ ಮ್ಯಾಲ. ನೀವು ಮುಂಜಾನೆ ಎದ್ದು ತಣ್ಣೀರು ಜಳಕ ಮಾಡಿ, ಮಠ ಕಸ ಹೊಡಿ, ಆ ಸೇವಾ ಮಾಡ, ಅಲ್ಲಿ ಆಕಳ ಸೇವಾ ಮಾಡಿ, ಎತ್ತಿನ ಮೈ ತೊಳಿ, ಅದು ಮೇಸ್ಕೊಂಡು ಬಾ, ಯಾರೇ ಬಂದ್ರೆ ನೀಡು ಮಾಡು. ಮುಂಜಾನೆಯಿಂದ ರಾತ್ರಿ ಮಲಗು ತಕ ಸೇವಾ ಹಚ್ತಿದ್ರಿ. ಮನ್ಯಾಗ ನೋಡ್ರಿ ಏನ್ರಿ ಗುರುಗಳ, ಎದ್ದು ಕೂಡ್ಲೇನ ಬಿಸಿನೀರು ಕಾಸಿರ್ತಾರ, ಆ ಬಳಿಕ ಚಲೋ ಎಣ್ಣೆ ಹಚ್ತಾರ, ಸ್ನಾನ ಆತ್ ಅನ್ನೋದ್ರೊಳಗನ ರೊಟ್ಟಿ ಆದ್ರೆ ಮತ್ತೆ ಹಲ್ಲಿಗೆ ತ್ರಾಸ ಆಕತ್ತೆ ಅಂತ ಶಾವಿಗೆನ ಬಸದ್ ನೀಡ್ತಾರ. ತುಪ್ಪ ಹಾಲ ಏನ್ರಿ ವೈಭವ ಅದು ಅಂತಂದವ. ಅಂದ ಬಳಿಕ ಗುರುಗಳಂದ್ರು, ಇದು ಖರೇನ ಆಗಿತ್ತು ಅಂದ್ರೆ ಒಂದು ಪ್ರಯೋಗ ಮಾಡೋನು ಅಂತಂದ್ರ ಅವರು. ಅವಾಗ ಅವ ಅಂದ, ನೀವು ಹೇಳ್ತೀರಿ ಅಂದ್ರೆ ಬ್ಯಾಡ ಹೆಂಗ್ರಿ ಗುರುಗಳ, ಹಾಗೆ ಹೋಗ್ಲಿ ಪ್ರಯೋಗ ಅಂದವ. ಗುರುಗಳ ಆಶ್ರಮದಾಗಿದ್ದ ಬೆಳೆದಿದ್ದ, ಅವಾಗ ಯೋಗವನ್ನು ಕಲಿಸಿದ್ರು ಗುರುಗಳು. ಯೋಗ ಪ್ರಾಣಾಯಾಮ ಎಲ್ಲವನ್ನು ಕಲಿಸಿದ್ರು, ಮಾಡ್ಕೋತಿದ್ದವ. ಅವಾಗ ಹೇಳಿದ್ರವರು, ಇವತ್ತು ಮನೆಗೆ ಹೋಗು, ನಾವೊಂದು ಸಾಧನ ಹೇಳ್ತೀನಿ ಅದನ್ನು ಮಾಡು, ಸುಮ್ಮ ಮಕ್ಕೊಂಡು ಬಿಡಂತಂದ್ರೆ ಅವರು. ಮನೆಗೆ ಹೋದ, ಸುಮ್ಮ ಮಕ್ಕೊಂಡು ಬಿಟ್ಟು 1 ತಾಸಾತು ನೋಡಿದ್ರು ಬರವಲ್ಲಿನ ಹೊರಗೆ, 2 ತಾಸಾತು ಒಳಗೆ ಬಂದು ನೋಡಿದ್ರು, ಮೈ ಮುಟ್ಟು ನೋಡಿದ್ರು, ಏನು ಕೆಲಸ ಇಲ್ಲ. ಆ ಬಳಿಕ ಈ ಕಡೆ ನೋಡಿದ್ರು ಎಲ್ಲ ಬಂದಾಗ್ಯಾವ, ಮೂಗಿಗೆ ಹಚ್ಚಿ ನೋಡಿದ್ರು ಹೋಗೈತೆ ಅಂತ ತಿಳ್ಕೊಂಡು. ಆ ಬಳಿಕ ತಂದು ಕುಣಿಸಿದ್ರು. ಗೂಟಿತ್ತು, ಗೂಟಕ್ಕೆ ಹಗ್ಗ ಬೇಕದು ಕೊಳ್ಳಿಗೆಟ್ಟು ಹಾಕಿ ಚಲೋ ಕುಣಿಸಿದ್ರು. 3 ಬಟ್ಟು ವಿಭೂತಿ ಹಚ್ಚಿದ್ರು.
ಇವ್ರ ಕಡೆ ವಿಭೂತಿ ಹಚ್ಚೋದ್ರೊಳಗಾಗಿ ಅವರು ಒಳಗಿಂದ ಹಾಡ್ಯಾಡ್ಕೊಂಡು ಅಳ್ಳಕ್ಕೆ ಚಲೋ ಮಾಡಿದರು. ಅಳ್ಳಕ್ಕೆ ಹತ್ರು. ಆ ಬಳಿಕ 3 ಮಂದಿ ಕೂಡಿತ್ತು, ಎಲ್ಲರೂ ಬಂದರು. ಬಂದ ಬಳಿಕ ಗುರುಗಳು ಅವ್ರ ಪ್ರೀತಿ ಶಿಷ್ಯ ಇವ, ನಮ್ಮ ಶಿಷ್ಯ ದೇಹ ಬಿಟ್ಟಾನಂದ್ರ ನೋಡಿ ಬರೋನು ಅಂತಿಮ ದರ್ಶನ ಅಂತ ಅವರು ಬಂದರು. ಬಂದ ಬಳಿಕ ಹಿಂಗಾಗಬಾರ್ದಾಗಿತ್ತು ಗುರುಗಳ, ನಿಮ್ಮ ಸೇವಾ ಮಾಡಿದ್ದ 100 ವರ್ಷ ಬದುಕಬೇಕಾಗಿತ್ತು ನಮ್ಮ ಮಗ, ಏನರೇ ಮಾಡಿ ಉಳಿಸ್ರಿ ಅಂತ ಅಪ್ಪ ಅವ್ವ ಹೆಂಡತಿ 3 ಮಂದಿ ಕೂಡಿ ಕಾಲಿಗೆ ಬಿದ್ದರು. ಏನರೇ ಮಾಡಿ ಉಳಿಸ್ರಿ ಅಂತಂದ್ರು. ಆಗ ಗುರುಗಳಂದ್ರು, ಉಳಿಸ್ತೀನಿ, ಆದ್ರೆ ಒಂದು ಕರಾರ ಅಂತ ಹೇಳಿದ್ರು ಅವರು. ಏನ್ರಿ? ಏನಿಲ್ಲ, ನೀವೇನು 3 ಮಂದಿ ಇದಿಲ್ಲ, 3 ಮಂದಿ ಒಳಗೆ ಒಬ್ಬರ ದೇಹ ಬಿಡಬೇಕು, ನಿಮ್ಮ ಜಾಗದಾಗ ಅವ ಬದುಕ್ತಾನ, ನೀವು ಸಾಯ್ತೀರಿ ಅಂತ ಹೇಳಿದ್ರು. ಇದು ಗಣಪತಿ ಒಗಿಲಾಕ್ ಹೋಗ್ಯಾರ, ಗಣಪತಿ ಜೋಡಿ ಇವರ ಬಾಯಾಗ ಜಗದಂಗ ಆತು. ಆ ಬಳಿಕ ಅವರು ಮೊಟ್ಟ ಮೊದಲು ಗುರುಗಳಂದ್ರು, ಅವೇನ ಹುಡುಗನ ಅಪ್ಪಿದ್ದಲ್ಲ ಅಜ್ಜ ಕೇಳಿದರು, ಏನಪ್ಪಾ ಮತ್ತ ನಿಂದ ಹೆಂಗೋ ವಯಸ್ಸು 75 ಆಗ್ಯದ. 75 ಅಂದ್ರೆ ಏನು, ಮುಳುಗು ಸೂರ್ಯ ದಂಡಿಗೆ ಬಂದೈತಿ ಹೊತ್ತಂತ. ಇನ್ನೇನು ಮುಗ್ದೈತಪ್ಪ ನಿಂದು, ಮತ್ ನಿನ್ನ ಮಗ 100 ವರ್ಷ ಆರಾಮ್ ಬದುಕಲಿ, ನೀ ಸತ್ತು ಬಿಡು ಅಂತಂದ್ರ ಅವ್ರು. ನಾವೊಂದು ಔಷಧಿ ಕೊಡ್ತೇನೆ, ಅದನ್ನ ತಗೊಂಡು ನೀವು ಹೋಗಿಬಿಡು, ನಿನ್ನ ಪ್ರಾಣ ಇವನಲ್ಲಿ ಬರ್ತದ, ಇವ್ ಬದುಕ್ತಾನ ಅಂತ ಹೇಳಿದ್ರು. ಅವ ಅಂದ ಅಜ್ಜ, ಅವ ಹೋಗ್ಯಾನ್ರಿ, ನನಗೇನ ಅಂತಂದವ. ಇಂದಾದ್ರೂ ಸಾಯಬೇಕ, ನಾಳೆ ಆದ್ರೂ ಸಾಯಬೇಕ, ಅವ್ರವ್ರ ಹಣೆ ಬಾರ ಅವ್ರ ಸುತ್ರಿ, ನಮಗೆ ಯಾಕಂದವ ಮುದುಕ. ಮತ್ತೆ ಹೇಳಿದ ಅಜ್ಜ, ನೋಡ್ರಿ ನನಗೆ ಈಗ ಸದ್ಯ ಮೊನ್ನೆ ಚೇರ್ಮನ್ ಮಾಡ್ಯಾರ ನಂದು ಪಂಚಾಯತಿದು. ನೀನ ಹಿರಿಯಾದಿ, ನ್ಯಾಯದು ಹೇಳುದ್ರಾಗ ಭಾಳ ಶಾಣೆ ಅದಿ, ಅದಕ್ಕೆ ನಿನ್ನ ಮಾತು ಇಡೀ ಊರು ಕೇಳ್ತದ. ಇನ್ನ 1 ವರ್ಷ ಆಗೈತ್ರಿ ಚೇರ್ಮನ್ ಆಗಿ, ಇನ್ನ 4 ವರ್ಷ ಉಳ್ದೈತಿ, ಅದಕ್ಕಾಗಿ ನಾ ಏನು ಸಾಯುವುದಿಲ್ಲ ಅಂತಂದವ. ಅಲ್ಲಿದಿಂದ ಅವ್ರ ಅವ್ವ, ಈ ಹುಡುಗನ ಅವ್ವ ಅಜ್ಜಿ ಕೇಳಿದ್ರು ಗುರುಗಳು, ನೋಡುವ ಮತ್ ನಿಂದು ವಯಸ್ಸಾತು, ಏನ್ ಮಾಡಕ್ಕಿನಿ, ಎಷ್ಟು ದಿವಸ ಬದುಕ್ರಿ, ಏನದ ಈ ಪ್ರಪಂಚದಾಗ, ಖಾಲಿ ಕೈಯಿಂದ ಬಂದದಿವಿ, ಖಾಲಿ ಕೈಯಿಂದ ಹೋಗುವುದದ, ನಿನ್ನ ಮಗನ ಸಲುವಾಗಿ ನೀ ಇದೊಂದು ತ್ಯಾಗ ಮಾಡುವ, ನೀ ಬಹಳ ದೊಡ್ಡ ಹೆಸರು ಉಳಿತೈತಿ ಅಂತ ಹೇಳಿದರು. ಅವಾಗ ಅಜ್ಜಿ ಅಂದ್ಲು, ಗುರುಗಳ ಹೋಗ್ಯಾನ, ಅವ ಹಿಂದಿದ್ರು ಸಾಯವನ, ನಾಳೆ ಆದ್ರೂ ಸಾಯವನ. ಅಷ್ಟೇ ಅಲ್ಲದೆ ಸೊಸೆಯಂದರು ಇನ್ನ ಹೊಸ್ತಾಗೆ ಬಂದಾರ ಮನೆಗೆ, ಅವರಿಗೆ ಪ್ರಪಂಚ ನಡೆಸುವ ಅನುಭವ ಏನೂ ಇಲ್ಲ. ಅವರಿಗೆ 1 ಕಪ್ ಚಾ ಮಾಡಂದ್ರೆ 2 ಕಪ್ ಚಾ ಮಾಡ್ತಾರ ಅವರು, 2 ರೊಟ್ಟಿ ಮಾಡಂದ್ರೆ 4 ರೊಟ್ಟಿ ಮಾಡ್ತಾರ. ಅದಕ್ಕ ಪ್ರಪಂಚ ಮಾಡುವ ಅನುಭವ ಅವ್ರಿಗಿಲ್ಲ. ತಿಜೋರಿ ಚಾವಿ ಎಲ್ಲ ನನ್ನ ಕಡೆನ ಅದಾವು, ನಾ ಕೊಟ್ಟಾಗನ ಮನ್ಯಾಗ ಅಡಿಗೆ ನಡೆಯುವುದು ಅಂತ ಹೇಳಿದ್ಲ ಅಜ್ಜಿ. ಆ ಬಳಿಕ ಅಜ್ಜಿನೂ ಮಗನ ಮ್ಯಾಲ ಕಾಳಜಿ ಇಲ್ಲಂತ ಗೊತ್ತಾತು. ಕೊನೆಗೆ ಧರ್ಮ ಪತ್ನಿ ಅವರು ಬಂದ್ರು. ನೋಡುವ, ಈ ಜಗತ್ತಿನಲ್ಲಿ ಮುತ್ತೈದೆ ಸಾವು ಬಹಳ ಶ್ರೇಷ್ಠ, ವಿಧವಾ ಸಾವು ಅಷ್ಟು ಸರಿ ಅಲ್ಲ. ಅದಕ್ಕೆ ನೀನು ನಿನ್ನ ಧರ್ಮ ಪತಿಯ ಸಲುವಾಗಿ, ನಿನ್ನ ಗಂಡನ ಸಲುವಾಗಿ ನೀ ದೇಹ ಬಿಡುವ, ಅವ ಮತ್ತೆ ಬದುಕ್ತಾನ ಅಂತ ಹೇಳಿದರು ಗುರುಗಳು. ಅವಾಗ ಆಕೆ ಹೇಳಿದ್ಲು, ಗುರುಗಳ ಅವ ಹೋಗ್ಯಾನ, ಸಣ್ಣ 2 ಕೂಸುಗಳು ಹುಟ್ಟ್ಯಾವ, ಅವೇನು 1 ದಿವಸ ಹುಡುಗರನ್ನು ಮಾತಾಡಿಸಿಲ್ಲ, ಹೆಂಗದಿ ಅಂತ ಕೇಳಿಲ್ಲ, ಉಂಡಾವೋ ತಿಂದಾವೋ ಅಂತ ನೋಡಿಲ್ಲ.
ಈಗ ನಾನೇ ಆ ಮಕ್ಕಳಿಗೆ ಆಶ್ರಯ, ನಾನ ಸತ್ತು ಹಾದ್ನಿ ಅಂದ್ರ ಅವ ಬದುಕಿ ಏನ್ ಮಾಡಾವದಾನ ಅಂತ ಕೇಳಿದ್ಲು. ಗುರುಗಳಂದ್ರು, ಇನ್ನೇನು ಮಾಡೋದಪ್ಪ, ನೀವಂತೂ 3 ಮಂದಿ ಒಲ್ಲಂದ್ರಿ, ನಮ್ಮ ಶಿಷ್ಯನ ಅದಾನ, ನಾನ ತಗೊಂಡು ನಾನ ಸತ್ತು ಬಿಡ್ತೀನಿ ಅಂದ್ರ ಅವ್ರು. ಅಟ್ಟು ಮಾಡ್ರಿ ಗುರುಗಳು, ಭಾಳ ಚಲೋ ಆಕ್ಕತಿ ಅಂದ್ರು. ಕಲ್ಯಾಣ ಬರ್ತದ್ರಿ, ನಿಮಗೆ ಹೊಸ ಮಠ ಕಟ್ಟಿಸ್ತೀವು, ನಿಮಗೆ ಏನೊಂದು 10 ಎಕರೆ ಆಸ್ತಿ ಹಚ್ಚಿ ಬಿಡುನು, ಭಾಳ ಚಲೋ ಆತು, ಮಗಾನು ಬದುಕಿದಂಗ ಆತು, ಹೊರಗಿನ ಪೀಡ ಹೊರಗಿಂದ ಹೊರಗೆ ಹೋದಂಗ ಆತು. ಹೆಂಗೋ ನಿಮಗೆ ಹಿಂದಿಲ್ಲ ಸ್ವಾಮಿ, ಮುಂದಿಲ್ಲ, ನಿಮಗೆ ಯಾರು ಹಿಂದೆ ಅಳವ್ರು ಇಲ್ಲ, ಮುಂದೆ ಕರೆಯವ್ರಿಲ್ಲ, ಜೈ ಜಗತ್ತತ್ ಹೋಗೋರು ನೀವು. ಅವಾಗ ಗುರುಗಳಂದ್ರು, ಅದು ಇದ್ರಾಗ ತಂದಿದ್ರು ಮಂತ್ರಿಶ್, ಏನ್ ತಂದಿದ್ರು ಅಂದ್ರ ಅದರೊಳಗ ಹಾಲ ಸಕ್ಕರೆ ಹಾಕಿ ಕಲ್ಸ್ಕೊಂಡು ಬಂದಿದ್ರು ಅಷ್ಟ, ಅದೇನು ಬೇರೆ ಏನಿರ್ಲಿಲ್ಲ. ಕುಡಿದ್ರು, ಕುಡ್ದ ಅವಾಗೊಂದು ತುಸು ನೀರು ಹೊಡೆದ್ರು. ಮೊದಲೇ ಎಲ್ಲ ಹೇಳಿದ ಪ್ಲಾನ್ ಇತ್ತದು, ಮೊದಲೇ ಎಲ್ಲ ಹೇಳೇ ಇಟ್ಟಿದ್ರು. ನೀರು ಹೊಡೆದ್ರು, ಎದ್ದು ಕೂತವ. ಎದ್ದು ಕೂತ, ಗುರುವೇ ನಿಮ್ಮ ಪಾದ ಸಾಕ್ಷಿಯಾಗಿ ಇನ್ನು ಒಂದು ಗಳಿಗೆ ಮನ್ಯಾಗಿರುವುದೆಲ್ಲ, ನಡ್ರಿ ಮಠಕ್ಕೆ ಬರ್ತಾನಂತ ಬಂದಬೇಕು. ಇವರು ಶಾವಿಗೆ ಹಾಲ ತುಪ್ಪ ಉಣಿಸೋದು ಎದಕ್ಕ ಅಂತ ಇವತ್ತು ನನಗೆ ಗೊತ್ತಾತು. ನನ್ನ ಸಲುವಾಗಿ ಒಬ್ಬರು ಕಾಳಜಿ ಮಾಡುವರಿ ಇವರು, ನಿಮ್ಮಂತ ನೀವು ನನ್ನ ಸಲುವಾಗಿ ಪ್ರಾಣ ಕೊಡ್ಲಾಕ್ ತಯಾರಾಗಿರ ಅಂದ ಬಳಕ ಇಡೀ 100 ವರ್ಷದ ಆಯುಷ್ಯ ನಿಮ್ಮ ಪಾದ ಸೇವೆಗಾಗಿ ಸಮರ್ಪಿತ ಅಂತ ಬಂದುಬಿಟ್ಟು. ನೀವು ಬಂದ್ರೆ ನಡೀತದ, ಮಠ ರಗಡ ದೊಡ್ಡದದು, ಅಜ್ಜವರು ದೊಡ್ಡದ ಕಟ್ಟಿಟ್ಟಾರ ಇಂಬ, ಹೊಲನೂ ರಗಡದ, ಮಠನೂ ದೊಡ್ಡದ. ಆ ಬಳಿಕ ಇಷ್ಟೆಲ್ಲ ಆಯ್ತು, ಯಾರ ಪ್ರೇಮ ಎಷ್ಟದ ಅಂತ ಗೊತ್ತಾತು, ಇವನಿಗೆ ಖಾತ್ರಿ ಆತು. ಹಂಗ ಸಿದ್ಧರಾಮೇಶ್ವರ ಪ್ರಪಂಚದ ಮೇಲೆ ಪ್ರೇಮವನ್ನಿಟ್ಟಂಥವನಲ್ಲ, ದೇವರ ಮೇಲೆ ಪ್ರೇಮವನ್ನು ಇಟ್ಟಂಥವನು. ನಾವು ದೇವರು ಪೂಜಾ ಮಾಡಿ ಪ್ರಾರ್ಥನಾ ಮಾಡ್ತೀವಿ, ಕರಿತೀವಿ ಎಲ್ಲರೂ, ಪೂರ್ಣ ನಂಬಿಲ್ಲ ನಾವು ಯಾರು ದೇವರನ್ನು. ನಂಬರು ನಚ್ಚರು ಬರಿದೆ ಕರೆವರು, ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದೊಡೆ ಓ ಎನ್ನನೇ ಶಿವನು, ನಂಬದೆ ನಚ್ಚದೆ ಬರಿದೆ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ. ಏನಪ್ಪಾ ಜಗತ್ನಲ್ಲಿ ಜನ ಎಲ್ಲ, ಇಷ್ಟು ಜನ ಎಲ್ಲ ಪ್ರಾರ್ಥನಾ ಮಾಡ್ತಾರಂದ ಬಳಕ ದೇವರು ಬಂದು ಇವ್ರಿಗೆ ಯಾಕೆ ಭೇಟಿ ಆಗಿಲ್ಲ, ಅಥವಾ ಇವರ ಒಳಗಿರುವಂಥ ದೇವರ ಸಾಕ್ಷಾತ್ಕಾರ ಯಾಕೆ ಇವರಿಗಾಗಿಲ್ಲ ಅಂತ ಕೇಳಿದ್ರ, ಇವರು ನಂಬಲಾರ್ದ ಕರೀತಾರೆ. ದೇವರ ಮೇಲೆ ಪೂರ್ಣ ನಂಬಿಕೆ ಇಲ್ಲ, ಗುರುಗಳ ಮೇಲೆ ಪೂರ್ಣ ನಂಬಿಕೆ ಇಲ್ಲ. ಇವರು ಹೆಂಗದಾರ ಅಂದ್ರ, ಒಂದು ಕೈ ಮನಿ ಹಿಡ್ದಾರ, ಇನ್ನೊಂದು ಕೈ ದೇವ್ರ ಕಡೆ ಮಾಡ್ಯಾರ. ಹಿಂಗ ಮಾಡ್ರೆ ಕೆಲಸ ಆಗೋದಿಲ್ಲ. ಪೂರ್ಣ ನಂಬಿಕೆ ಇರಬೇಕು, ಏಕನಿಷ್ಠ ಇರಬೇಕು. ನಮ್ದು ಹೆಂಗ, ಈ ಕಡೆ ಕರಿದಾರ ಕಟ್ಟವನು ನಂಬತ್ತೀವಿ ನಾವು, ಈ ಕಡೆ ಈ ಮಠಕ್ಕೂ ಬರ್ತೀವಿ, ಮನೆ ದೇವರಂತ ಕಡೆ ಹೊಕ್ಕಿವಿ, ಎಲ್ಲೆಲ್ಲೋ ತಿರುಗಾಡಿ. ಒಟ್ಟು ನಮ್ಮ ಜೀವನ ಅಂದ್ರೆ ಹೆಂಗಾಗ್ಯದ, 10 ಕಡೆಗೆ ನಮ್ಮ ಮನಸ್ಸು ಹರಿದು ಹಂಚಿ ಹೋಗ್ಯದ. ಏಕನಿಷ್ಠ ಅನ್ನುವುದಿಲ್ಲ ನಮ್ಮಲ್ಲಿ. ಬರಿದೆ ಕರೆವರು, ನಂಬಿ ಕರೆದೊಡೆ ಓ ಎನ್ನನೇ ಶಿವನು. ಹೆಂಗ ಸಿದ್ಧರಾಮೇಶ್ವರ ನಂಬಿ ಕರೆದ, ನಡ್ಕೋತ್ ನಡ್ಕೋತ ಶ್ರೀಶೈಲ ಸಮೀಪವಾದರು. ಅಲ್ಲಿ ಶ್ರೀಶೈಲದ ಗುಡ್ಡಗಳು ಪರ್ವತಗಳು ಕಾಣಲಿಕ್ಕೆ ಪ್ರಾರಂಭ ಆದವು. ಇದ ನೋಡಪ್ಪ ಶ್ರೀಶೈಲ ಅಂತ ಹೇಳಿದ್ರು ಎಲ್ಲ ಹಿರಿಯರು. ಆಯ್ತು, ಎಲ್ಲ ನಡ್ಕೋತ್ ಹೋದ್ರು. ಶ್ರೀಶೈಲದ ಆ ಜ್ಯೋತಿರ್ಲಿಂಗ ಗುಡಿಯ ಗೋಪುರ ಕಾಣಿಸ್ತು. ಬಹಳ ಸಂತೋಷ ಆಯ್ತು.
ನಾನು ಯಾರನ್ನ ಹುಡುಕಾಟ್ಕೋತ ಇಲ್ಲಿ ತನಕ ಅಂಬಲಿ ಮಜ್ಜಿಗೆಯನ್ನು ತಂದನೆಲ್ಲ ಅಂಥ ಮಲ್ಲಯ್ಯ ಇಲ್ಲೇ ಅದಾನಂತ ಸಿದ್ದರಾಮೇಶ್ವರ ಗುಡಿಯ ಒಳಗೆ ಹೋಗಿ ನೋಡ್ತಾನ. ಮಲ್ಲಯ್ಯ ಇಲ್ಲ, ಬರೀ ಒಂದು ಕಲ್ಲಿನ ಲಿಂಗ ಅದ ಅಷ್ಟೇ. ಆ ವ್ಯೋಮಕಾಯದ ಮಹಾ ತಪಸ್ವಿ ಆದಂತ ಶಿವಯೋಗಿಯನ್ನು ಏನು ಹೊಲದಾಗ ನೋಡಿದ್ದಲ್ಲ ಅವ ಇರ್ಲಿಲ್ಲ ಅಲ್ಲಿ ಗುಡ್ಯಾಗ. ಬರೇ ಕಲ್ಲಷ್ಟೇ ಇತ್ತು, ಜ್ಯೋತಿರ್ಲಿಂಗ. ಸಿದ್ದರಾಮೇಶ್ವರನಿಗೆ ಸಿಟ್ಟು ಬಂತು. ಇದೇನು, ನಾನು ನಿಜವಾಗಿಯೂ ಆ ಶಿವಯೋಗಿಯನ್ನ ಭೇಟಿ ಆಗಬೇಕು, ಅವನಿಗೆ ಮಜ್ಜಿಗೆ ಅಂಬಲಿ ಕುಡಿಸ್ಬೇಕಂತ ಬಂದೇನೆ, ಅವನೇ ಇಲ್ಲಲ್ಲ ಅಂತಂದ. ಗುಡಿಯಿಂದ ಹೊರಗೆ ಬಂದ ಸುತ್ತಮುತ್ತ ಇನ್ನೊಮ್ಮೆ ಕೂಗಿ ಕರೆದ, ಯಾರೂ ಹೋಗ್ ಕೊಡ್ಲಿಲ್ಲ. ಆ ಕ್ಷಣಕ್ಕೆ ಸಿದ್ದರಾಮೇಶ್ವರ, ಇನ್ನು ಏನಿದ್ರೂ ಕೂಡ ದೇವರೇ ನೀ ಬರ್ಲಾಕಬೇಕು, ಇರಲಿಲ್ಲ ಅಂದ್ರೆ ನನ್ನ ಪ್ರಾಣ ಹಾರಿ ಹೋಗ್ತದ ಅಂತ ಹೇಳಿದ. ಹಾಗೇ ನಡೆದ ತುಸು ಮುಂದೆ ಬಂದ. ಅಲ್ಲೊಂದು ದೊಡ್ಡ ತಗ್ಗ, ಕೊಳ್ಳ, ಆಳವಾದಂಥ ಕೊಳ್ಳ. ಅದರೊಳಗ ನೀ ನಿಜವಾಗಿಯೂ ನನ್ನ ಮ್ಯಾಲ ನಿನಗ ಕಾಳಜಿನ ಇತ್ತು ಅಂದ್ರ ನೀ ಏನು ಮಜ್ಜಿಗೆ ಅಂಬಲಿ ತಗೊಂಡ ಬಾ ಅಂತ ಹೇಳಿದೆಲ್ಲ, ಅದನ್ನ ತಂದೇನೆ. ಕುಡ್ಯಾವಿದ್ದಂದ್ರ ಬಾ, ಇರ್ಲಿಲ್ಲ ಅಂದ್ರೆ ನಾ ಸತ್ತು ಹೋಗ್ತೀನಿ ಅಂತ ಹೇಳಿ ಕೊಳ್ಳದಾಗ ಜಿಗದ ಬಿಟ್ಟ ಹುಡುಗ. ಜಿಗದ ಬಿಟ್ಟ. ಎಂಥ ಕೊಳ್ಳದು, ಕೆಳಗೆ ನೋಡಿದ್ರೆ ಕಾಣಿಸೋದಿಲ್ಲ, ಬಿದ್ರ ಶರೀರದಾನ ಎಲುವು ಸಹಿತ ಸಿಗುವುದಿಲ್ಲ. ಅಂತಹ ಕೊಳ್ಳದಲ್ಲಿ ಹಾರಿದ. ಆದ್ರ ಅವ ಏಕನಿಷ್ಠ ಇತ್ತು ಸಿದ್ದರಾಮೇಶ್ವರನಿಗೆ. ಶಿವ ಕೈ ಹಿಡದ ಎತ್ತುಕೊಂಡ ಅವನ ತಲೆ ಮ್ಯಾಲ ಕೈ ಆಡಿಸಿ, ಕುಡ